ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾ KTS ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಸಾಮಾನ್ಯವಾಗಿ ನಮ್ಮ ಒಂದು ಕೂದಲಿಗೆ ಹೆನ ಅಥವಾ ಮೆಹಂದಿನ ನಾವು ಹಚ್ಚುತ್ತಿರ್ತೀವಿ. ಇದರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ. ಒಂದು ನ್ಯಾಚುರಲ್ ಆದ ಕಲರ್ನೂ ಸಹ ನೀಡುತ್ತೆ, ಮತ್ತು ನಮ್ಮ ಕೂದಲಿಗೆ ತಂಪನ್ನು ಕೊಡುತ್ತೆ, ಮತ್ತು ನಮ್ಮ ಸ್ಪ್ಲಿಟ್ ಏರ್ಸ್ ಏನಿದೆಯೋ ಅದೂ ಸಹ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಹೆನನ ನಾವು ಹಚ್ಚೋದ್ರಿಂದ ನಮಗೆ ತುಂಬಾ ಉಪಯೋಗ ಇದೆ. ಈ ಒಂದು ಮೆಹಂದಿನ ನಾವು ಯಾವ ರೀತಿ ಮಿಕ್ಸ್ ಮಾಡಬೇಕು ಮತ್ತು ಯಾವ ರೀತಿ ಹಚ್ಚಬೇಕು ಅನ್ನೋದ್ರ ಒಂದು ವಿಡಿಯೋನ ನಾನಿವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಫ್ರೆಂಡ್ಸ್, ಈಗ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಈಗ ಮೆಹಂದಿ ಮಿಕ್ಸ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಒಂದು 1/4 kg ನಾವು ಮೆಹಂದಿ ಪೌಡ್ರನ್ನು ತೊಗೊಳ್ತಿದ್ದೀವಿ. ನೀವು ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಎಲೆಗಳಿಂದ ಒಣಗಿಸಿ ಪುಡಿ ಮಾಡಿರುವಂಥ ಪೌಡರ್ನಾದರೂ ತೊಗೋಬೋದು, ಇಲ್ಲ ಮಾರ್ಕೆಟಲ್ಲಿ ಸಿಗುವಂತಹ ನ್ಯಾಚುರಲ್ ಆಗಿರುವಂಥ ಪೌಡರ್ನಾದರೂ ತೊಗೋಬೋದು. ನೋಡಿ, ಇದು ಒಂದು 1/4 kg ಪೌಡರ್ನ ನಾವು ತೊಗೊಂಡಿದ್ದೀವಿ. ಇದಕ್ಕೆ ನಾವು ಟೀ ಡಿಕಾಕ್ಷನ್ನ ಹಾಕ್ಕೋಬೇಕು. ನಮಗೆ ಕೋಲ್ಡ್ ಬೇಕು ಅಂದರೆ ಟೀ ಡಿಕಾಕ್ಷನ್ ಹಾಕ್ಕೊಳ್ಳಿ, ಇಲ್ಲ ನಾವು ಕೋಲ್ಡ್ ಇದೆ, ನಮಗೆ ಜಾಸ್ತಿ ಶೀತ ಆಗೋದು ಬೇಡ ಅಂದರೆ ನೀವು ಕಾಫಿ ಡಿಕಾಕ್ಷನ್ ಆದರೂ ಹಾಕ್ಕೋಬೋದು. ನೋಡಿ, ನಾನು 1/4 kgಗೆ ಒಂದು 1/4 ಬೌಲಷ್ಟು ನಾವು ಒಂದು ಡಿಕಾಕ್ಷನ್ನ ಹಾಕ್ಕೊಳ್ತಿದ್ದೀವಿ. ಇದಕ್ಕೆ ಒಂದು 2 ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಳ್ತಿದ್ದೀವಿ. ಅರ್ಧ kg ಪೌಡರ್ಗೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣಿದ್ರೆ ಸಾಕು. 1/4 kgಗೆ ಒಂದು 1/4 ಹೋಳಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೋಬೇಕು. ಇವಾಗ ಇದಕ್ಕೆ ನಾವು ಒಂದು 3 ಸ್ಪೂನಷ್ಟು ನಾವು ಮೊಸರನ್ನ ಹಾಕ್ಕೊಳ್ತಾ ಇದ್ದೀವಿ. ಈಗ ನೀವು ಈ ಒಂದು ಸಮಯದಲ್ಲಿ ಆ ಮೊಟ್ಟೆಯ ಬಿಳಿ ಭಾಗ ಏನಿರುತ್ತೋ ಅದನ್ನು ಸಹ ಹಾಕ್ಕೋಬೋದು, ಆದರೆ ನಾನು ಇವಾಗ ಒಂದು ಸ್ಕಿಪ್ ಮಾಡ್ತಿದ್ದೀನಿ ಅದನ್ನು. ನೀವು ಆ ಒಂದು ಮೊಟ್ಟೆಯ ಬಿಳಿ ಭಾಗ ಹಾಕೋದ್ರಿಂದ ತುಂಬಾ ಕೂದಲಿಗೆ ಶೈನ್ ಕೊಡುತ್ತೆ. ನೀವು ಆ ಒಂದು ಎಗ್ ವೈಟ್ ಏನಿರುತ್ತೋ ಅದನ್ನು ಸಹ ಹಾಕ್ಕೋಬೋದು. ಇದ್ರ ಜೊತೆಗೆ ನೀವು ಹೇರ್ಗೆ ಬಳಸುವಂಥ ಎಣ್ಣೆ 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ನೀವು ಯಾವುದು ಕೂದಲಿಗೆ ಬಳಸ್ತಿರೋ ಬಾದಾಮಿ ಎಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಯಾವುದಾದ್ರೂ ನೀವು ಬಳಸ್ಬೋದು, ಇಲ್ಲ 2-3 ರೀತಿಯ ವಿಧವಾದ ಎಣ್ಣೆನೂ ಸಹ ನೀವು ಹಾಕ್ಕೊಂಡು ಬೆರೆಸ್ಕೋಬೋದು. ಆದರೆ ಎಲ್ಲನೂ ಸೇರಿ ಒಂದು 2 ಸ್ಪೂನಷ್ಟು ಹಾಕಿದರೆ ಸಾಕು. ನಾವೀಗ ಒಂದು ಮಿಶ್ರಣ ಏನು ಮಾಡ್ತಿದ್ದೀವೋ ಆ ಕ್ವಾಂಟಿಟಿಗೆ ತಕ್ಕಂಗೆ ನಾನು ಹೇಳ್ತಿರೋದು. ಇವಾಗ ಈ ಒಂದು ಪೌಡರ್ ನಾವೇನೆಲ್ಲ ಹಾಕ್ಕೊಂಡ್ವಿ ಇದನ್ನು ನಾವು ಒಂದು ನಾರ್ಮಲ್ ವಾಟರಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಗಂಟಿಲ್ದಂಗೆ ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ನೋಡಿ. ತುಂಬ ತೆಳುನೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ನಮ್ಮ ಹೇರ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ಪೇಸ್ಟ್ ಥರ ಯಾವ ರೀತಿ ನಮಗೆ ಮೆಹಂದಿ ಬೇಕೋ ಆ ರೀತಿ ನಾವು ಮೆಹಂದಿನ ನಾವು ಕಲಿಸ್ಕೋಬೇಕು. ಅಂದರೆ ಕೆಲವ್ರಿಗೆ ಶೈನ್ ಇರಬೇಕು, ತುಂಬ ನಮ್ಮ ಒಂದು ಕೂದಲು ಬ್ರೌನ್ ಆಗಿರಬೇಕು ಅಂತ ತುಂಬ ಇಷ್ಟಪಡ್ತಾರೆ. ಅಂಥವರು ಈ ಮೆಹಂದಿಯಲ್ಲಿ ನಾವು ಏನೇನೋ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ವಿ ಅದ್ರ ಜೊತೆಗೆ ನೀವು ಬೀಟ್ರೂಟ್ ಜ್ಯೂಸನ್ನ ನೀವು ಒಂದು 4-5 ಸ್ಪೂನಷ್ಟು ಹಾಕ್ಕೊಂಡ್ರೆ, ಅಂದರೆ ಎಷ್ಟಾದರೂ ಹಾಕ್ಕೋಬೋದು. ನಿಮ್ಮ ಕಲರ್ ನೋಡಿಕೊಂಡು ನೀವು ನಮಗೆ ತುಂಬ ಕಲರ್ ಬೇಕು ಅನ್ನೋರು ಬೀಟ್ರೂಟ್ ಜ್ಯೂಸನ್ನ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಬೇಕು ಅನ್ನೋರು ಒಂದು ಸ್ವಲ್ಪನ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಓವರ್ ನೈಟ್ ಬಿಡಬೇಕು. ಈಗ ಓವರ್ ನೈಟ್ ಎಲ್ಲ ಬಿಟ್ಟಾದಮೇಲೆ ನೋಡಿ ಯಾವ ರೀತಿ ನಾವು ಒಂದು ಕೂದಲಿಗೆ ಅಪ್ಲೈ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಕೂದಲು ಏನಿರುತ್ತೋ ನೋಡಿ, ಕೂದಲು ಆ ಥರ ಸ್ವಲ್ಪ ನೋಡಿ ರೌಂಡ್ ಶೇಪಲ್ಲಿ ನಾವು ತೊಗೋಬೇಕು. ಅಂದರೆ ಮೇಯ್ನಾಗಿ ಇದನ್ನು ಸ್ಕ್ಯಾಲ್ಪ್ಗೂ ಸಹ ಆಗೋ ಥರ ನಾವು ಹಚ್ಕೊಳ್ತಾ ಬರಬೇಕು. ನೋಡಿ, ಲೆಫ್ಟು ರೈಟು ನಾವು ಈ ರೀತಿ ಒಂದು ಯು ಶೇಪಲ್ಲಿ ನಾವು 2 ಸೈಡ್ ಆಗುವಂಗೆ ಕೂದಲು ನಾವು ಇವಾಗ ಏನು ತೊಗೊಳ್ತಾ ಇದ್ದೀವೋ ಆ ರೀತಿ ನೀವು ತೊಗೊಂಡು ಆ ಕೆಳಗಡೆ ಮತ್ತು ಮೇಲ್ಗಡೆ ಸ್ಕ್ಯಾಲ್ಪ್ಗೆ ಆಗೋ ರೀತಿ ನೀವು ನೀಟಾಗಿ ಹಚ್ಕೊಳ್ತಾ ಬರಬೇಕು. ನಾವಿವಾಗ ಏನು ಹಚ್ತಾ ಇದ್ದೀವೋ ಅದು ತುಂಬ ಕಲರ್ ಏನು ಕೊಡೋದಿಲ್ಲ ಮೆಹಂದಿ. ನಾನಿವಾಗ ನಿಮ್ಗೆ ಏನು ಹೇಳಿದ್ನೋ ಬೀಟ್ರೂಟ್ ಜ್ಯೂಸನ್ನ ನೀವು ಹಾಕ್ಕೊಂಡ್ರೆ ಮಾತ್ರ ಅದು ಸ್ವಲ್ಪ ಕಲರ್ ಕೊಡುತ್ತೆ. ಇದು ಕಲರ್ ಇರುತ್ತೆ, ಬಟ್ ನಿಮಗೆ ಅಷ್ಟು ಕಲರ್ ಕೊಡೋದಿಲ್ಲ. ವೈಟ್ ಹೇರ್ಸ್ ಇದ್ದರೆ ಮಾತ್ರ ನಿಮಗೆ ಸ್ವಲ್ಪ ಹಚ್ಚಿರೋ ಥರ ಫೀಲ್ ಆಗುತ್ತೆ, ಇಲ್ಲ ಬ್ಲ್ಯಾಕ್ ಹೇರ್ ಇದೆ ಅನ್ನೋರಿಗೆ ಅಷ್ಟು ಫೀಲ್ ಆಗೋದಿಲ್ಲ. ಆದ್ದರಿಂದ ನಮಗೆ ತುಂಬ ಕಲರ್ ಬೇಕು, ನಮಗೆ ಬ್ರೌನಿಶ್ ಆಗಿ ಕಾಣಿಸ್ಬೇಕು ನಮ್ಮ ಕೂದಲು ಅಂದರೆ
ನೀವು ಇದಕ್ಕೆ ಬೀಟ್ರೂಟ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ನಾನು ಇದರಲ್ಲಿ ಎಗ್ ವೈಟ್ನ ಹಾಕಿಲ್ಲ, ಅದನ್ನು ಸಹ ನೀವು ನಿಮ್ಮ ಇಷ್ಟ ಬಂದಂಗೆ ಆ್ಯಡ್ ಮಾಡಿಕೊಂಡು ಓವರ್ ನೈಟ್ ಬಿಟ್ಟು ನೋಡಿ. ನಾನು ಇವಾಗ ಯಾವ ರೀತಿ ಒಂದು ಸ್ಟೆಪ್ನ ಯೂಸ್ ಮಾಡಿ ನಾವು ಮೆಹಂದಿನ ಹಚ್ತಿದ್ದೀವೋ ಆ ರೀತಿ ಹಚ್ಕೊಳ್ತಾ ನೀವು ಬರಬೇಕು. ಸ್ಕ್ಯಾಲ್ಪ್ಗೆಲ್ಲ ಯೂಸ್ ಮಾಡಿ ಮತ್ತು ಆ ಒಂದು ಕೂದಲು ತುದಿವರೆಗೂ ಸಹ ನೀವು ಒಂದೇ ಸಮವಾದ ಮೆಹಂದಿನ ತೊಗೊಂಡು ಹಚ್ಕೊಳ್ತಾ ಬರಬೇಕು. ಈ ಥರ ಮೆಹಂದಿನ ನೀವು ಹಚ್ಚಿ ಒಂದು 2 ಅಥವಾ 3 ಅವರ್ಸ್ ಬಿಟ್ಟು ನೀವು ತುಂಬ ಬಿಸಿ ನೀರಲ್ಲಿ ತೊಳೆಯೋದು ಬೇಡ, ಒಂದು ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆದು ಸ್ನಾನ ಮಾಡಿ ನಿಮ್ಮ ಒಂದು ರಿಸಲ್ಟ್ನ ನೀವು ನೋಡ್ತೀರಾ. ಏಕೆಂದರೆ 1 ಮಂತ್ಗೆ ಒಂದ್ಸಲ ಈ ಥರ ಮಾಡ್ಕೊಂಡು ಬನ್ನಿ, ಆ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ, ನಿಮ್ಮ ಕೂದಲು ತುಂಬಾ ಚೆನ್ನಾಗಾಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯ ಒಂದು ಯೂಸ್ಫುಲ್ ವಿಡಿಯೋಗಾಗಿ ನನ್ನ ಚಾನಲ್ನ ವಾಚ್ ಮಾಡ್ತಾನೆ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.